ಸದಾ ಕೋಮು ಸಂಘರ್ಷ ಸುದ್ದಿ ಬರುವ ಕರಾವಳಿಯಲ್ಲಿ ಇನ್ನೂ ಸೌಹಾರ್ದತೆ ಉಸಿರಾಡ್ತಾ ಇದೆ. ಎಲ್ಲಾ ಧರ್ಮದವರು ಸೇರಿದ್ರೆ ಒಂದು ಸುಂದರವಾದ ಕಲಾಕೃತಿಯನ್ನ ಸೃಷ್ಟಿಸಬಹುದು ಅನ್ನೋದಕ್ಕೆ ಮಂಗಳೂರಿನ ಕುಪ್ಪೆ ಪದುವಿನ ಬದ್ರಿಯಾ ಜುಮಾ ಮಸೀದಿ ಒಂದು ನಿದರ್ಶನ. ಹಾಗಾದ್ರೆ ಈ ಮಸೀದಿಯ ವಿಶೇಷತೆ ಏನು? ಇದರ ಸುಂದರವಾದ ವಾಸ್ತುಶಿಲ್ಪ ನಿರ್ಮಾಣದ ಹಿಂದೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಆ ಊರಿನ ಸೌಹಾರ್ದತೆ ಹೇಗಿದೆ ನೋಡೋಣ ಬನ್ನಿ. ರಾಜಕೀಯ ಹಿತಾಸಕ್ತಿಗಳು ಎಷ್ಟೇ ಕೋಮು ಸೌಹಾರ್ದವನ್ನ ಕದಡೋದಕ್ಕೆ ಪ್ರಯತ್ನಿಸಿದ್ರು ಅದಕ್ಕೆ ಸೆಡ್ಡು ಹೊಡೆಯೋ ಹಾಗೆ ಭಾವೈಕ್ಯತೆಯನ್ನ ಮರುಸ್ಥಾಪಿಸೋ ಕೆಲಸವನ್ನ ಕರಾವಳಿ ಜನರು ಮಾಡ್ತಾನೆ ಬಂದಿದ್ದಾರೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಮಂಗಳೂರಿನ ಕುಪ್ಪೆ ಪದುವಿನ ಬದ್ರಿಯಾ ಜುಮಾ ಮಸೀದಿ ನಮ್ಮ ಮುಂದೆ ಬಂದು ನಿಂತಿದೆ. ಸುಮಾರು 72 ವರ್ಷಗಳ ಇತಿಹಾಸ ಇರುವಂತಹ ಈ ಮಸೀದಿ ಇತ್ತೀಚೆಗೆ ನವೀಕರಣ ಕಾರ್ಯ ಶುರುವಾಗಿತ್ತು. ಇದರಲ್ಲೇನು ವಿಶೇಷ ಅಂದ್ಕೊಂಡ್ರಾ? ಈ ಮಸೀದಿ ಸುಂದರವಾದ ಕೆತ್ತನೆಯಿಂದ ಕಂಗೊಳಿಸ್ತಾ ಇದೆ. ಕಣ್ಮನ ಸೆಳೆಯುವಂತಹ ಒಳಾಂಗಣ, ಅದ್ಭುತ ಎನಿಸುವಂತಹ ವಾಸ್ತುಶಿಲ್ಪದಿಂದ ಎಲ್ಲರ ಕಣ್ಮನ ಸೆಳೀತಾ ಇದೆ. ಇದಕ್ಕಾಗಿ 80 ಲಕ್ಷ ಮೌಲ್ಯದ ಸಾಗುವಾನಿ ಮರವನ್ನು ಬಳಸಲಾಗಿದ್ದು ಸರಿಸುಮಾರು 2 ಕೋಟಿ ವೆಚ್ಚದಲ್ಲಿ ಮರು ನಿರ್ಮಾಣಗೊಂಡಿದೆ. ಇದಕ್ಕಿಂತಾನು ವಿಶೇಷವಾದದ್ದು ಏನು ಅಂತಂದ್ರೆ 1958 ಜನವರಿ 5ಕ್ಕೆ ನಿರ್ಮಾಣಗೊಂಡಂತ ಈ ಮಸೀದಿಯ ಮರು ನಿರ್ಮಾಣ ಕಾರ್ಯಕ್ಕೆ ಆ ಊರಿನ ಎಲ್ಲಾ ಧರ್ಮದವರು ಕೈ ಜೋಡಿಸಿರೋದು. ಹೌದು, ಅಲ್ಲಿನ ಸ್ಥಳೀಯರೇ ಆದ ಇಂಜಿನಿಯರ್ ಪ್ರಣೀತ್ ರೈ ಮಸೀದಿಗೆ ನೀಲ ನಕಾಶೆಯನ್ನು ತಯಾರಿಸಿದ್ದಾರೆ. ನಾನು ಪಳ್ಳಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ. ನನ್ನ ಫರ್ಮ್ ಹೆಸರು ಯಜ್ಞ ಕನ್ಸ್ಟ್ರಕ್ಷನ್ಸ್ ಅಂತ. ಶುರುದಾಗಿ ಏನಂದರೆ ರಫೀಕ್ ಅಂಕಲ್ ಇಲ್ಲಿಯ ಅಧ್ಯಕ್ಷರು, ನನ್ನ ತಂದೆ ಒಳ್ಳೆ ದೋಸ್ತಿ. ಆ ಕನೆಕ್ಷನಿಂದ ನಾನು ಇಲ್ಲಿ ಬಂದೆ. ಫಸ್ಟಿಗೆ ಅವರಲ್ಲಿ ಆಲ್ರೆಡಿ ಒಂದು 3D ಇತ್ತು, ಅದನ್ನು ತೋರಿಸಿ ನಾನು ಇದನ್ನು ಮಾಡಿಕೊಟ್ರೆ ಎಷ್ಟಾಗ್ತದೆ, ಹಾಗೆ ಎಷ್ಟು ಮರ ಬೇಕು ಅಂತ ಕೇಳಿದವ್ರು. ನಾನು ಹೇಳಿದೆ, ಅಂಕಲ್ ಇದಕ್ಕಿಂತ ಚೆಂದ ಮಾಡ್ಬೋದು, ಅದಕ್ಕೋಸ್ಕರ ನಾವೊಂದು ರೀಡಿಸೈನ್ ಆಗಿ ಮಾಡು ಅಂತ ಹೇಳಿ ಹೊಸತ್ತು ಡಿಸೈನ್ ಮಾಡಿದಾಗ ಎಲ್ಲರಿಗೂ, ಅಧ್ಯಕ್ಷರಿಗೆ ಹಾಗೂ ಶರೀಫ್ ಅವರು ಕಾರ್ಯದರ್ಶಿ ಅವರಿಗೆಲ್ಲರಿಗೆ ಖುಷಿಯಾಯಿತು. ಅದರ ಪ್ರಕಾರ ನನ್ನ ಕಾರ್ಪೆಂಟರ್ ರವಿ ಅಣ್ಣ ಮತ್ತು ರಾಜ್ ಅವರನ್ನು ಇಟ್ಕೊಂಡು ನಾನು ಈ ಕನ್ಸ್ಟ್ರಕ್ಷನ್ ಇದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಮಗೆ ಹೇಗೆ ಅಂದರೆ ಫ್ರಮ್ ದ ಡೇ 1 ಎಲ್ಲರೂ ಮನೆಯವರ ಥರ ಇದ್ದರು. ಏನು ನಮಗೆ ಇಲ್ಲಿ ಒಂದು ದಿನದ ಸಮಸ್ಯೆ ಆಗಿಲ್ಲ. ಇವನ್ ಮಧ್ಯದಲ್ಲಿ ಕರೆಂಟಿದು ಸಮಸ್ಯೆ ಇತ್ತು. ನಾನು ಇಷ್ಟೇ ಹೇಳಿದ್ದು ಫೋನ್ ಮಾಡಿ, ಇಲ್ಲಿ ಕರೆಂಟ್ ಇಲ್ಲದ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅನ್ನೋದು. ಪುನಃ ಬಾಡಿಗೆ ಜನರೇಟರ್ ಆ ತಕ್ಷಣ ತರಿಸಿ ಅಷ್ಟು ಅಂದರೆ ಸಹಕರಿಸಿದ್ದಾರೆ. ನಮ್ಗೆ ಯಾವುದ್ರಲ್ಲೂ ತೊಂದರೆ ಕೊಟ್ಟಿಲ್ಲ. ತುಂಬ ಖುಷಿಯಿಂದ ನಾವು ಈ ಕೆಲಸ ಮಾಡಿ ಮುಗಿಸಿದ್ದೇವೆ. ಇದು ಮಸೀದಿದ್ದು ನೀವು ಫಸ್ಟ್ ಟೈಮ್? ಆ ಮಸೀದಿದ್ದು ಫಸ್ಟ್ ಟೈಮ್ ಮಾಡ್ತಿದ್ದೆ. ಫಸ್ಟ್ ನನಗೆ ಡೌಟ್ ಇತ್ತು, ಆಮೇಲೆ ಲಾಸ್ಟಿಗೆ ಅದು ಮಾಡ್ತಾ ಹೋಗುವಾಗ ನಮಗೆ ಒಂದು ಇಮ್ಯಾಜಿನೇಷನ್ ಬಂತು. ಅದರ ರೀತಿಯಲ್ಲಿ ಮಾಡಿ ಫೈನಲಿ ಅದಕ್ಕೊಂದು ಕಲೆ ತಂದು ಕೊಟ್ಟಿದ್ದೇವೆ. ಕೊಂಕಣಿ ಸಮುದಾಯದ ವಾಸ್ತುಶಿಲ್ಪಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ ರಾಜ್ ಸಾಗರ್ ಅವರ ನೇತೃತ್ವದಲ್ಲಿ ಕೆತ್ತನೆ ಕೆಲಸ ನಡೆದಿದೆ. ಇವರಿಗೆ ಸಹಾಯಕರಾಗಿ ಬಿಲ್ಲವ ಸಮುದಾಯದ ರವಿ ಅನ್ನೋರು ಕೆಲಸ ಮಾಡಿದ್ದಾರೆ. ಇನ್ನು ಇವರ ಜೊತೆಗೆ ಕೊಂಕಣಿ ವಿಶ್ವಕರ್ಮ ಸಮುದಾಯದ ಮರದ ಶಿಲ್ಪಿಗಳು ಇವರ ಜೊತೆಗೆ ಕೆಲಸ ಮಾಡಿದ್ದಾರೆ. ಇನ್ನು ಮಸೀದಿ ನಿರ್ಮಾಣ ಕಾರ್ಯಕ್ಕೆ ಬೇಕಾದಂತಹ ಆರ್ಥಿಕ ಬೆಂಬಲವನ್ನ ಅಲ್ಲಿನ ಹಿಂದೂ ಮತ್ತು ಕ್ರೈಸ್ತ ಸಮುದಾಯದವರು ನೀಡಿ ಸರ್ವಧರ್ಮ ಭಾವೈಕ್ಯತೆಯು ಇನ್ನೂ ಈ ನೆಲದಲ್ಲಿ ಉಳಿದಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಕುಪ್ಪೆ ಪದವು ಬದ್ರಿಯಾ ಅಧ್ಯಕ್ಷರಾದ ಮೊಹಮ್ಮದ್ ಶರೀಫ್ ಕಜೆ ಹಾಗೂ ವಾಸ್ತುಶಿಲ್ಪಿ ರಾಜ್ ಸಾಗರ್ ಅನುಭವ ಅನಿಸಿಕೆಗಳನ್ನು ಕೇಳೋಣ ಬನ್ನಿ. ಸ್ಥಾಪನೆಗೊಂಡು 72 ವರ್ಷಗಳಾಗಿದೆ. ಈ ಒಂದು ಮಸೀದಿಯ ಒಂದು ಕೆಲಸಕ್ಕೆ ನಾವು ನನ್ನ ಸ್ನೇಹಿತರ ಮಗನಾದಂಥ ಪ್ರಣೀತ್ ರೈ ಅವರನ್ನು ಮುಖಾಂತರ ನಮ್ಮ ಕೆತ್ತನೆಯವರು ರಾಜಣ್ಣ ಇವರನ್ನು ಕರೆದು ಒಂದು ಕೊಟೇಶನ್ ತೆಗೆಯುವಾಗ 1,60,000 ಒಂದು ಕೊಟೇಶನ್ ಬಂತು. ನಾವು ಸಿಂಪಲಾಗಿ ಮಾಡುವುದು ಅಂತೇಳಿ ಒಂದು ದೇವರ ದಯದಿಂದ ಈ ಊರಿನವರ ಎಲ್ಲ ಸಹಕಾರದಿಂದ ಇವತ್ತು ಇದೊಂದು ದೊಡ್ಡ, ನನಗೆ ಬಹುಶಃ ನಾನು ನೋಡಿದ ಮಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಇದಿಲ್ಲ. ಅದು ಈಗ ನಮ್ಮ ಕೆತ್ತನೆಯ ರಾಜಣ್ಣನವರು ಹೇಳಿದರು. ಅವರು ನನಗೆ ಇಲ್ಲಿ ಒಂದು ಮಾತು ಹೇಳಿದರು, ನಾನು ಇಂಥ ಒಂದು ದಾರಂದ ಯಾವ ಕರ್ನಾಟಕದ ಒಂದು ರಾಜ್ಯದಲ್ಲಿ ಎಲ್ಲಿಯೂ ಇದ್ದರೆ ನಾನು ಇವತ್ತಿನಿಂದ ಕೆತ್ತನೆ ಕೆಲಸ ಬಿಡ್ತೇನೆ ಅಂತೇಳಿ ಒಂದು ಸವಾಲು ಕೂಡ ಹಾಕಿದರು ನನ್ನೊಟ್ಟಿಗೆ. ಹಾಗಾಗಿ ಇಂಥ ಒಂದು ಮಸೀದಿ ನಾನು ನಿಮ್ಮ ಈ ಚಾನಲ್ನ ಮುಖಾಂತರ ಹೇಳ್ತೇನೆ, ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಸರ್ವಧರ್ಮೀಯರಿಗೆ ವೀಕ್ಷಣೆ ಮಾಡಲಿಕ್ಕೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಅವಕಾಶ ಇದೆ. ಎಲ್ಲ ಬಾಂಧವರು ಇದನ್ನು ನೋಡುವವರು ಬಂದು ಈ ಒಂದು ಮಸೀದಿಯ ವೀಕ್ಷಣೆ ಯಾವ ಸ್ಟೈಲಿಯಲ್ಲಿ ಆಗಿದೆ ಅಂತ ಹೇಳಿ ವೀಕ್ಷಣೆ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇದು ಕೆಲಸ ಎಲ್ಲ ಹೇಗೆ ಆಯಿತು? ಪ್ಲ್ಯಾನ್ ಹೇಗಿತ್ತು? ಫಸ್ಟ್ ಪ್ಲ್ಯಾನಿಂಗ್ ನಮ್ಮದು ಇಷ್ಟೊಂದು ದೊಡ್ಡ ಬಜೆಟ್ನ ಇಲ್ಲ. ನಾವೊಂದು 30 ಲಕ್ಷದ ಒಳಗೆ ಮಾಡುವಂಥ ಒಂದು ಮರದ ಕೆತ್ತನೆ ಮಾಡುವಂಥ ಒಂದು ಬಜೆಟ್ ಇತ್ತು.
ದೇವರ ದಯದಿಂದ ಅದು ನಮ್ಮಿಂದಲ್ಲ, ಎಲ್ಲ ನಮ್ಮ ಹಿರಿಯವರು ಇದ್ದಾರೆ, ಇಲ್ಲೆಲ್ಲ ಇದ್ದಾರೆ ಹಿರಿಯವರು, ಅವರ ಸಹಕಾರ. ಹಾಗೆಯೇ ಕಿರಿಯವರು ನಮಗೆ ಹೆಗಲು ಕೊಟ್ಟು, ಈ ಊರಿನವರು ಹೊರ ಊರಿನವರು ಎಲ್ಲರೂ ನಮಗೆ ಹೆಗಲು ಕೊಟ್ಟು ಇವತ್ತು ಈ ಒಂದು ಕೆಲಸ ಮಾಡಲಿಕ್ಕೆ ನಮಗೆ ದೇವರು ನಮ್ಮ ಕೈಯಿಂದ ಮಾಡಿಸಲಿಕ್ಕೆ ಆ ದೇವರು ನಮಗೆ ಅನುಗ್ರಹ ಕೊಟ್ಟಿದ್ದಾರೆ. ಅದಕ್ಕೆ ನಾನು ದೇವರಿಗೂ ಇಲ್ಲಿರುವಂಥ ಎಲ್ಲ ಹಿರಿಯ ಕಿರಿಯರಿಗೂ ನಾನು ಅವರ ಆಭಾರಿಯಾಗಿದ್ದೇನೆ. ಅವರಿಗೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಊರಿನವರು ಸಹಕಾರ ಹೇಗಿತ್ತು? ಊರಿನವರ ಸಹಕಾರ ಒಳ್ಳೆಯದಿತ್ತು. ಅದರೊಟ್ಟಿಗೆ ನಮಗೆ ನಮ್ಮ ಈ ಒಂದು ಏರಿಯಾದಲ್ಲಿ 3 ಇದೆ. ದುರ್ಗೇಶ್ವರಿ ದೇವಿ ದೇವಸ್ಥಾನ ಇದೆ, ಇಮಾಕ್ಯುಲೇಟ್ ಚರ್ಚ್ ಇದೆ, ಮಸೀದಿ ಇದೆ. ಇಲ್ಲಿ ಒಂದು ಸೌಹಾರ್ದ ರೀತಿಯ ಒಂದು ವಾತಾವರಣ, ಯಾವುದೇ ಒಂದು ಸಮಸ್ಯೆಗಳು ಇಲ್ಲಿ ಸೃಷ್ಟಿಯಾಗುವುದಿಲ್ಲ. ಇಲ್ಲಿ ಒಂಥರ ವಿಭಿನ್ನ, ಬೇರೆ ಊರಿಗೆ ಹೋಲಿಕೆ ಮಾಡಿದರೆ ಈ ಒಂದು ಊರು ಬಹಳ ವಿಭಿನ್ನವಾದ ಒಂದು, ಇಲ್ಲಿ ಎಲ್ಲ ಧರ್ಮದವರು ಕೂಡ ನಾವು ಅನ್ಯೋನ್ಯತೆಯಿಂದ ಸಹೋದರತೆಯಿಂದ ಬಾಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಅದೇ ರೀತಿ ಇರಬೇಕು ಅಂತೇಳಿ ನಾನು ದೇವರಲ್ಲಿ ಆಶಿಸ್ತೇನೆ. ಇಲ್ಲಿ ಮೇರಿಲ್ನಲ್ಲಿ ನಾನು ಈ ಕ್ಷೇತ್ರಕ್ಕೆ ಮೊದಲು ಬರುವಾಗ ನನಗೆ ಇಲ್ಲಿ ಕರೆತಂದವರು ರವಿ ಅಂಥೇಳಿ, ಅವರನ್ನು ಪರಿಣಿತವರು ಪರಿಚಯಿಸಿದ್ರು. ಇಂಜಿನಿಯರ್ ಆಗಿದ್ದಾರೆ. ನನ್ನ ಬಲಬದಿಯಲ್ಲಿರೋರು, ಎಡಬದಿಯಲ್ಲಿರೋರು ರವಿ ಅಂಥೇಳಿ ಕರ್ಲಗುರಿಯಿಂದ ಬಂದವರು. ಅವರು ನಮಗೆ ಈ ಕ್ಷೇತ್ರಕ್ಕೆ ಮೊದಲು ಕರ್ಕೊಂಡು ಬಂದರು ಅವರು. ಅದರ ನಂತರ ನಮಗೆ ಇದರ ದಾರಂಧದ ಕೆಲಸಕ್ಕಾಗಿ ನಾವು ಬಂದವರು. ಇಲ್ಲಿ ನಾವು ಮೊದಲು ಇದರಲ್ಲಿ ಕೆತ್ತನೆ ಮಾಡುವಾಗ ನಾವು ಇಂಡೋ ಪರ್ಷಿಯನ್ ಶೈಲಿಯಲ್ಲಿ ಮಾಡಿದ್ದೇವೆ. ಅಂದರೆ ಪರ್ಷಿಯನ್ ಮತ್ತು ಇಂಡಿಯನ್ ಮತ್ತು ನಮ್ಮ ಮೂಲ ಇದನ್ನು ಸೇರಿಸಿಕೊಂಡು ಇದರ ಕಾರ್ವಿಂಗ್ ಕೆಲಸ ಅಂದರೆ ಕೆತ್ತನೆ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿ 1 ವರ್ಷ ಕೆಲಸ ಮಾಡಿದ್ದೇವೆ. ಇಲ್ಲಿ ನಮಗೆ ಕೆಲಸ ಮಾಡುವಾಗ ಒಂದು ಖುಷಿ ಆಗ್ತಿತ್ತು ಇಲ್ಲಿ ಬಂದು ಕೆಲಸ ಮಾಡುವಾಗ. ಇಲ್ಲದಿದ್ದರೆ ನಾವು ಒಂದು ಕೆಲಸ ಇಡುವಾಗ ಬೇರೆ 10 ಕೆಲಸ ಇಟ್ಕೊಂಡು ಬೇರೆ ಕಡೆ ಮಾಡ್ತಾಯಿರ್ತೇವೆ. ನನ್ನದೊಂದು ವಿಶೇಷ ಅಂದರೆ ನಾನು ಇಲ್ಲಿ ಬಂದ ಮೇಲೆ ಬೇರೆ ಕೆಲಸಕ್ಕೆ ಹೋಗಲೇ ಇಲ್ಲ. ಅಷ್ಟು ಅಂದರೆ ನಮಗೆ ಅಷ್ಟು ಮನಃಶಾಂತಿ ಇರ್ತಿತ್ತು ಇಲ್ಲಿ ಬಂದು ಕೆಲಸ ಮಾಡುವಾಗ. ಮತ್ತು ಇಲ್ಲಿಯ ವಾತಾವರಣವೇ ಬೇರೆ ಇದೆ, ಬೇರೆ ಊರಿನಗಿಂತ ಇಲ್ಲಿ ಒಂದು ವಾತಾವರಣ ಅಂದರೆ ಪ್ರತಿಯೊಂದು ವ್ಯಕ್ತಿ ಕೂಡ ನನ್ನನ್ನು ಜಾತಿ ಭೇದ ಯಾವುದು ಕೇಳಲೇ ಇಲ್ಲ. ನನಗೆ ಮಗನಾಗಿ ನನಗೆ ಹಣದಿಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿ ಅಷ್ಟು ನನ್ನನ್ನು ಒಂದು ಮಗನನ್ನಾಗಿ ಆ ಥರ ಕೆಲಸ ಮಾಡುವಾಗೆ ಮಾಡಿದ್ದಾರೆ. ಮೊದಲು ನಾನು ಬೇರೆ ಮಸೀದಿಯಲ್ಲಿ ಆದರೆ ಈ ಮಟ್ಟದಲ್ಲಿ ಮಾಡಿರಲಿಲ್ಲ. ನಾನು ಇದು ಅದ್ವಿತೀಯ ಅಂತಲೇ ಹೇಳ್ಬೇಕು. ಇದನ್ನು ನಾನು ಅವರಿಗೆ ಇದು ಕೂಡ ಮಾಡಿದ್ದೆ, ಪಂಥಾನ್ವನ ಅಂದರೆ ಈ ಥರದ ದಾರಂಧವನ್ನು ನೀವು ತೋರಿಸಿದರೆ ನಾನು ಇದರ ಹಣವನ್ನು ಫ್ರೀ ಬಿಡ್ತೇನೆ ಅನ್ನೋ ಅಲ್ಲಿ ತನಕ ಮಾತಾಡಿದ್ದೇನೆ. ಯಾಕಂದರೆ ಈ ಥರದ್ದು ನಾನು ಗೂಗಲಲ್ಲಿ ನೋಡಿದ್ದೇನೆ, ಇದರಲ್ಲಿ ನೋಡಿದ್ದೇನೆ, ಎಲ್ಲ ಇಂಟರ್ನೆಟ್ಟಿಂದ ಹಿಡಿದು ಎಲ್ಲಿ ಕೂಡ ನೋಡಿದ್ದೇನೆ. ಈ ಥರ ನಮ್ಮ ದಾರಂಧ ವಿಶೇಷವಾಗಿದ್ದು ಅದ್ವಿತೀಯದ್ದು. ಎಲ್ಲ ಊರಿನವರು ನೀವು ನೋಡಿದವರು ಎಲ್ಲರೂ ಕೂಡ ಇದರ ಬಗ್ಗೆ ಒಂದು ವಿಶೇಷವಾದ ಪರಿಚಯ ನೀವು ಕೂಡ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಇಲ್ಲ, ಮಸೀದಿ ಅಂದರೆ ಮಸೀದಿ ದೇವರಕ್ಕಿರೋದಕ್ಕಿಂತ ಮೊದಲು ಮನುಷ್ಯತ್ವ ಅನ್ನೋದೊಂದು ಇರ್ತದೆ. ಧರ್ಮಕ್ಕಿಂತ ಮೊದಲೇ ಮನುಷ್ಯತ್ವ ಕೆಲಸ ಮಾಡ್ತದಂತೆ. ಅದು ನಮಗೆ ಚಿಕ್ಕದಿಂದ ಎಲ್ಲರೂ ಕಲಿಸಿರ್ತಾರೆ, ಎಲ್ಲರ ಮನೆಯಲ್ಲೂ ಕಲಿಸಿರ್ತಾರೆ. ಅದು ಜಾತಿ ಭೇದ ಇಲ್ಲದೆ ತಾಯಿ ಕಲಿಸಿಯೇ ಇರ್ತಾಳೆ. ಅದನ್ನು ನಾವು ಮುಂದಿಟ್ಕೊಂಡು ಮಾಡುವಾಗ ಜಾತಿ ಭೇದ ಅನ್ನೋದೇ ಬರುವುದಿಲ್ಲ ಅನ್ನೋದು ನನ್ನ ವಿಶೇಷ. ಇತ್ತೀಚೆಗೆ ಕೋಮು ಗಲಭೆಗಳಿಂದ ಹೆಚ್ಚು ಸುದ್ದಿ ಮಾಡ್ತಾ ಇದ್ದಂಥ ಕರಾವಳಿಯಲ್ಲಿ ಈ ಮಸೀದಿಯು ಮರಳುಗಾಡಿನಲ್ಲಿ ಓಯಾಸಿಸ್ ಸಿಕ್ಕಂತಾಗಿದೆ. ಇಲ್ಲಿರುವ ಸರ್ವ ಧರ್ಮ ಸೌಹಾರ್ದತೆಯು ಇಡೀ ಕರಾವಳಿಗೆ ಹಬ್ಬಲಿ ಅನ್ನೋದೇ ನಮ್ಮ ಆಶಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.